ನನ್ನ ಮಗ ಯಾರು ಕಷ್ಟ ಅಂದ್ರು ಎದ್ದು ಬಿದ್ದು ಹೋಗ್ತಾ ಇದ್ದ, ಯಾರಿಗೆ ಹಸು ಅಂದ್ರು ಅವ್ರ ಹಸು ನೆಗಿಸ್ತಾ ಇದ್ದ. ಇವತ್ತು ಅವನನ್ನು ಜೈಲಿಗೆ ಕಳಿಸಿ ಇಲ್ಲಿ ಬಂದು ನಿಂತಿದ್ಯಾ? ನಂಗದೆಲ್ಲ ಗೊತ್ತಿಲ್ಲ. ನೀನು ನಿನ್ನ ಮನೆಯೊಳಗೆ ಬರಬಾರ್ದು ಅಷ್ಟೇ. ಹೇಳು ನೀನು, ಅವಳು ನನ್ನ ಕಣ್ಣು ಮುಂದೆ ಇರಬಾರ್ದು. ನನ್ನ ಮಗ ಇಲ್ಲದೆ ಅವಳು ನಮ್ಮ ಮನೆ ಒಳಗೆ ಬರೋದಿಕ್ಕೆ ನಾನು ಬಿಡಲ್ಲ. ಹೇಳು ಅವಳಿಗೆ. ಭಾವನಾ, ಅತ್ತೆ ಹೇಳಿದ್ ಕೇಳಿಸ್ಕೊತಾ ಇದ್ದೀರಾ ತಾನೆ? ಆಮೇಲೆ ಅವ್ರು ಸುಮ್ಮನೆ ನಿಮ್ಮನ್ನ ಇಲ್ಲಿಂದ ಕತ್ತಿ ಹಿಡಿದು ಆಚೆ ದಬ್ಬೋದಕ್ಕಿಂತ ನೀವೇ ಎಲ್ಲಾದರೂ ಹೊರಟೋಗಿ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಇವಳಿಗೆ ಅರ್ಥ ಆಗಲ್ಲ. ನೀನು ಇವಳಿಗೆ ಹೇಳು, ಇವಳೇ ಹೋಗ್ತಾಳ ಇಲ್ಲ ನೀನು ಹೇಳಿದಾಗ ನಾನು ಮಾಡ್ಬೇಕಾ? ಅವ್ವ, ಭಾವನವರು ಎಲ್ಲೂ ಹೋಗಕ್ಕಿಲ್ಲ, ಅವ್ರು ಇಲ್ಲೇ ಇರ್ತಾರೆ. ಇವರೊಬ್ರು ಒಳ್ಳೆತನ ದೆವ್ವ ಮೈ ಮೇಲೆ ಬಂದವ್ರಂಗೆ ಆಡ್ತಾರೆ. ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ ಇವ್ರಿಗೆ. ಯಾಕೋ ಇಳಿಲಿರ್ಬೇಕು? ನನ್ನ ಮಗನಿಗೆ ಶಿಕ್ಷೆ ಕೊಟ್ಟು ಬಂದು ಇಲ್ಲಿ ನಿಂತಿದ್ದಾಳೆ. ಇವತ್ತು ನಾನು ಸುಮ್ಮನೆ ಇದ್ರೆ ಮುಂದೊಂದು ದಿನ ನಮ್ಮನ್ನೇ ಎಲ್ಲರನ್ನೂ ಮನೆಯಿಂದ ಆಚೆ ಕಳಿಸ್ತಾಳೆ. ಇದೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಇಲ್ಲ ಕಣ, ಇಲ್ಲ, ಅವಳು ಇಲ್ಲಿ ಇರಬಾರ್ದಷ್ಟೇ. ಓ, ನೀನ್ ಸುಮ್ಕೆ ಅವ್ರನ್ನ ತಪ್ಪು ತಿಳ್ಕೊತಾ ಇದ್ದೀ ಕಣವ. ಓ, ಸಿದ್ಧನೇ ಹೋಗಿ ನಾನೇ ತಪ್ಪು ಮಾಡಿದ್ದು ಅಂತ ಸರೆಂಡರ್ ಆದ್ರೆ ಇವ್ರೇನವ ಮಾಡಕ್ಕದದು? ನೀನ್ ಸುಮ್ಮನೆ ಅವ್ರನ್ನ ಅಪಾರ್ಥ ಮಾಡ್ಕೊತಾ ಇದೀಯೇ. ಅಲ್ಲ ಕಣವ, ಮನೆ ಸೊಸೆನೆ ಹಿಂಗೆ ನಡ್ಬಿದಿಲ್ ನಿನ್ಸ್ಕೊಂಡು ಮಾತಾಡಿದ್ರೆ ನೋಡಿ ಜನ ಏನಂದಾರವ. ಸುಮ್ ಕೊಳಿ ಕರ್ಕೊಂಡು ನಡಿಯವ ನೀನು. ಯಾಕೋ ಈ ತಾಯಿ ದುಃಖ ನಿನ್ಗೆ ಅರ್ಥ ಆಗಲ್ವೇನೋ? ನಾನು ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ಓ, ಅವ್ರೆಲ್ಲವ ನಿನ್ ನೆಮ್ಮದಿ ಕಿತ್ಕೊಂಡಿದಾರೋ? ನೀನ್ ಸುಮ್ಮನೆ ಅವ್ರನ್ನ ಅರ್ಥ ಮಾಡ್ಕೊಳ್ದು ಏನೇನೋ ಮಾತಾಡ್ತಾ ಇದೀಯೇ. ಅವರು ಈ ಮನೆ ಸೊಸೆಯಾಗಿ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾವ್ರೆ ಕಣವ. ನೀನು ಹೊಸಿ ಸುಮ್ಕಿರವ. ಅಪ್ಪಯ್ಯ ಮನೇಲಿಲ್ದೇ ಇದ್ದಾಗ ನಾವ್ ಹಿಂಗೆಲ್ಲ ಆಡಿದ್ರೆ ತಪ್ಪಾಯ್ತದೆ ಕಣವ. ಅಪ್ಪಯ್ಯ ಬರ್ಲಿ, ಕೂತ್ಕೊಂಡು ಮಾತಾಡಿ ಸಮಾಧಾನವಾಗಿ ತೀರ್ಮಾನ ತಗೊಳಮ್ಮ. ಈಗ ಸುಮ್ಮನೆ ಒಳಕ್ ನಡಿಯವ. ಎಲ್ಲರೂ ನನ್ನ ಬಾಯಿ ಮುಚ್ಚೋರೆ ಆಗ್ಬಿಟ್ರು ಅಂದ್ರೆ ಈ ಮನೆಯಲ್ಲಿ ನನ್ಗೆ ಯಾವ ಅಧಿಕಾರನೂ ಇಲ್ವೇನೋ? ನೀವೆಲ್ಲರೂ ಹೇಳ್ದಂಗೆ ನಾನು ಕೇಳ್ಕೊಂಡು ಬಿದ್ದಿರ್ಬೇಕಾ? ಹೇಳು ನೀನು.